ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಸರ್ ಹೇಳಿ. ಸರ್, ನಮಸ್ಕಾರ. ಹಾಂ ನಮಸ್ತೆ ಹೇಳಿ ಸರ್. ನಮಗೊಂದು ಕಾರ್ ಗಾಡಿ ಕಳಿಸಿದ್ರಲ್ಲ ಸೇಲ್ಗಿದೆ ಅಂತ. ಹ್ಞೂ ಸರ್ ಹೇಳಿ. ಹೇಳ್ತೀರಾ ಸರ್ ಡೀಟೇಲ್ಸ್? ಅದು ಗಾಡಿ ಹೆಸರು ಏನೈತ್ರಿ ಅದು? ಸರ್ ಟಾಟಾ ಟಿಯಾಗೋ ಎಕ್ಸೆಡ್ ಪ್ಲಸ್ ಫುಲ್ಲಿ ಟ್ಯಾಪ್ ಆ್ಯಂಡು. ಟಾಟಾ ಟಿಯಾಗೋ. ಟಿಯಾಗೋ ಎಕ್ಸೆಡ್ ಪ್ಲಸ್ ಟ್ಯಾಪ್ ಆ್ಯಂಡ್ ಗಾಡಿ. ಓಕೆ. ಮಾಡಲು 2020 ಡಿಸೆಂಬರ್ 15 ಮಾಡಲ್. ಓಕೆ. ಓನರ್ ಸರ್ ತಾವು ಗಾಡಿಗೆ? ನಾನು ಥರ್ಡ್ ಓನರ್ ಸರ್. ಓಕೆ. ಗಾಡಿ ತೊಗೊಳೋರು 4 ನೂರು ಆಗ್ತಾರೆ. 4 ಓನರ್ ಆಗ್ತಾರೆ. ಶೋರೂಮ್ ಕಂಡೀಷನ್ ಇದೆ ಗಾಡಿ. ಹ್ಞೂ. ಶೋರೂಮ್ ಹಿಸ್ಟ್ರಿ ಇದೆ. ಹ್ಞೂ. ಅದೇನು ಸ್ಟೆಪ್ನಿ ಸಹ ಹೊರ ತೆಗ್ದಿಲ್ಲ, ಆ ಟೈಪ್ ಐತೆ ಗಾಡಿ, ಹೊಸ ಗಾಡಿ ಇದ್ದಂಗೆ ಐತೆ. ಓಕೆ. ಹಾಂ. ರನ್ನಿಂಗ್ ಎಷ್ಟಾಗೈತೆ ಸರ್ ಕಿಲೋಮೀಟ್ರ್ ಓಡಿರೋದು? ರನ್ನಿಂಗ್ 80,000 ಕಿಲೋಮೀಟ್ರ್ ಇದೆ ಸರ್. 80,000 ಕಿಲೋಮೀಟ್ರು. ಇದು ಜೆನ್ಯೂನ್ ರೆಕಾರ್ಡೆಡ್ ಶೋರೂಮ್ ಹಿಸ್ಟರಿನಾ? ಹೌದು ಸರ್, ಹೌದು ಸರ್, ಹೌದು ಸರ್. ಓಕೆ. ಎಲ್ಲ ಶೋರೂಮಲ್ಲಿ ಮೇಂಟೈನ್ ಮಾಡಿದರೆ ಗಾಡಿ ಹೊರಗಡೆ? ಎಲ್ಲ ಶೋರೂಮ್ ಮೇಂಟೆನೆನ್ಸು. ಆಮೇಲೆ ಫ್ರೆಶ್ ಇನ್ಸೂರೆನ್ಸ್ ಇದೆ, 1 ತಿಂಗಳಾಗಿದೆ ಇನ್ಸೂರೆನ್ಸ್ ಹಾಕ್ಸಿ, ಫಸ್ಟ್ ಪಾರ್ಟ್ ಇನ್ಸೂರೆನ್ಸು. ಓಕೆ. ಸರ್ವಿಸ್ ಮಾಡಿಸಿ ಒಂದು 20 ದಿವಸ ಆಗಿದೆ. ಸರ್ವಿಸ್ ಕೂಡ ಮಾಡಿಸಿದ್ರೆ ಗಾಡಿ ಇವಾಗ ಆಲ್ರೆಡಿ? ಹಾಂ, ಶೋರೂಮ್ ಸರ್ವಿಸ್ ಆಗಿದೆ ಪೂರ್ತಿ. ಏನು ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್ ಇದೆ. ಓಕೆ. ಎಷ್ಟು ಸಾವಿರಗೆ ಇದು ಮಾಡ್ಬೇಕು ಸರ್ ಇದಕ್ಕೆ ಸರ್ವಿಸು ಗಾಡಿಗೆ? ಸರ್ 5.5 ಲಕ್ಷ ಹೇಳ್ತೀನಿ ಸರ್ ನಾನು. ಇಲ್ಲ ಸರ್, ಅದು ರೇಟ್ ಓಕೆ. ಹ್ಞೂ. ಎಷ್ಟು ಕಿಲೋಮೀಟ್ರ್ ಓಡಿದಾಗ ಸರ್ವಿಸ್ ಮಾಡಿಸ್ಬೇಕು ಅಂತ ಗಾಡಿಗೆ? ಸರ್ ಶೋರೂಮ್ ಅವರು 15,000ಕ್ಕೆ ಬಾರೋಣ ನೆಕ್ಸ್ಟ್ ಅಂತ ಹೇಳಿರು. ಹಾಂ ಹಾಂ ಹಾಂ. ನಾನು 12, 13 ಅಷ್ಟಕ್ಕೆ ಮಾಡಿಸ್ಬಿಡ್ತೀನಿ. ಹೌದಾ? ಹಾಂ ಸರ್. ಓಕೆ ಸರ್. ನಿಮ್ಮ ಕಡೆಯಿಂದ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ದೀರಾ? ಹ್ಞೂ ಸರ್, ಎಕ್ಸ್ಟ್ರಾ ಫಿಟ್ಟಿಂಗ್ ಅದ್ರಾಗೆ ಏನು ಹಾಕೋದೇ ಇಲ್ಲ, ಅಷ್ಟು ಎಲ್ಲ ಹಾಕ್ಸಿದ್ದೀನಿ ನಾನು ಸಪ್ರೇಟಾಗಿ. ಸಪ್ರೇಟ್ ಹಾಕ್ಸಿದ್ರೆ ಇನ್ನು ಕಂಪ್ನಿ ಫಿಟ್ಟೆಡ್ ಬಂದಿದೆ ಟಾಪ್ ಆ್ಯಂಡ್ ವೆಹಿಕಲ್ ಅಂತ ಅಂತಿದ್ದಾರಲ್ಲ? ಟ್ಯಾಪ್ ಆ್ಯಂಡ್ ವೆಹಿಕಲ್ ಕಂಪ್ನಿ ಫಿಟೆಡ್ ಬಂದಿದೆ. ವಿಂಡೋ ವೈಸರು, ಆಮೇಲೆ ಸೈಡು ಇದು ಡೋರ್ ಗಾರ್ಡು, ಹಾಂ 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 ಹಾಂ. ಬಂಪರ್ ಗಾರ್ಡು. ಓಕೆ ಓಕೆ. ಹಾಂ, ಅದೆಲ್ಲ ನಾನು ಹಾಕ್ಸಿದ್ದೀನಿ. ಓಕೆ. ಕಂಪ್ನಿ ಫಿಟ್ಟೆಡ್ ಮಾಮೂಲಿಯಾಗಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ವಿಶ್ವರ್ಕು, ಎಲ್ಲದು ಇದೆ ಸರ್. ABS, ಏರ್ ಬ್ಯಾಗು. ABS, ಏರ್ ಬ್ಯಾಗು, BS6 ಇಂಜನ್ನು, ಹ್ಞೂ. ಆಮೇಲೆ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಓಕೆ. ಸ್ಟೇರಿಂಗ್ ಅಪ್ ಆ್ಯಂಡ್ ಡೌನು, ಹ್ಞೂ ಹ್ಞೂ ಹ್ಞೂ. ಸೆಂಟ್ರಲ್ ಲಾಕು. ಓಕೆ. ಎಲ್ಲ ಗಾಡಿನೇ ಫಿಟ್ಟೆಡ್? ಸೆನ್ಸರ್ ಗಾಡಿ ಸರ್ ಅದು. ಓಕೆ ಸರ್. ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಇದೆಯಾ? ಎಲ್ಲ ಇದೆ, ಎಲ್ಲ ಇದೆ, ಎಲ್ಲ ಇದೆ. ಟಚ್ ಸ್ಕ್ರೀನು, ಹ್ಞೂ ಹ್ಞೂ. ರಿವರ್ಸ್ ಕ್ಯಾಮ್ರಾ ಎಲ್ಲ ಕಂಪ್ನಿ ಫಿಟೆಡ್. ಓಕೆ ಸರ್. ಮೈಲೇಜ್ ಏನು ಬರುತ್ತೆ ಅಂದ್ರಿ? ಮ್ಯಾಗ್ವಿಲ್ ಎಲ್ಲ ಇದೆ, 20 ಬರುತ್ತೆ ಸರ್. 20 ತನಕ. ಡೀಸೆಲ್ ಅಂದ್ರೆ ಪೆಟ್ರೋಲ್ ರೇಟಾ? ಪೆಟ್ರೋಲ್ ಸರ್, ಪೆಟ್ರೋಲ್ ಸರ್. ಓಕೆ. ಹ್ಮ್. ಇವಾಗ ಸರ್, ಇವಾಗ ಮ್ಯೂಸಿಕ್ ಸಿಸ್ಟಮ್ ಕೂಡ ಒಳಗಡೆ ಇದ್ದೇ ಇರುತ್ತೆ ಕಂಪ್ನಿ ಫಿಟ್ಟೆಡ್. ಏನು ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಇಲ್ಲ ಸರ್, ಇಲ್ಲ ಮಾಡಿಸಿದ್ರೆ? ಸರ್, ಕಂಪ್ನಿ ಫಿಟೆಡ್ ಅದೇ ಭಾಳಷ್ಟು ಚೆನ್ನಾಗಿ ಬರ್ತದೆ. ಹೌದಾ? ಹಾಂ, ಅದೇ ಓಕೆ. ಹೆಚ್ಚಾಗುವಷ್ಟಿದೆ. ಓಕೆ. ಇವಾಗ ಲೋನ್ ಆಗೈತೆ, ಫುಲ್ ಕ್ಯಾಶ್ ಆಗೈತೆ ಸರ್? ಇಲ್ಲ ಸರ್, ಫುಲ್ ಕ್ಯಾಶ್ ಇದೆ. ಓಕೆ. ನೀವು ಏನು ಕೋಟ್ ಮಾಡ್ತಾ ಇದ್ದೀರಾ ರೇಟು? ಸರ್ 5.5 ಲಕ್ಷ ಹೇಳಿ. 5.5 ಲಕ್ಷ ಅಂದ್ರಾ? ಹಾಂ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂದು ಪಾರ್ಟಿ ನೋಡಿರಂದ್ರೆ ನಾನು ವ್ಯವಹಾರದಾಗ ಏನು ಕಂಡೀಷನ್ ಮಾಡಲ್ಲ, ಹ್ಞೂ ಹ್ಞೂ ಹ್ಞೂ. ಸ್ವಲ್ಪ ಹೆಚ್ಚು ಕಡಿಮೆ ಬಿಡ್ತೀನಿ. ಓಕೆ. ಮಾಡಲ್ ಬಂದುಬಿಟ್ಟು 2020 ಮಾಡಲು. ನೀವು ತರ್ಡು ತೊಗೊಳೋರು 400 ಆಗ್ತಾರೆ. 5,05,000 ಹೇಳ್ತಾ ಇದ್ದೀರಾ? 5.5 ಸರ್. ಓಕೆ. ನೆಗೆಶ್ವಲ್ ಏನು ಮಾಡ್ತೀರಂದ್ರಿ? ನೆಗೆಷಬಲ್ ಒಂದು 20-30 ಸಾವಿರ ಡಿಫ್ರೆನ್ಸ್ ಆದರೂ ಬಿಡ್ತೀನಿ ನಾನು. 30,000 ರೂಪಾಯಿ ಆದರೂ ಡಿಸ್ಕೌಂಟ್ ಮಾಡಿ, ಅಂದರೆ ಹ್ಞೂ. 5,20,000 ಕೊಡಕ್ಕೆ ನೀವು ರೆಡಿ ಇದ್ದೀರಾ? ರೆಡಿ ಇದೆ. ಓಕೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಕಟ್ಟಿದ್ರೆ ಅಂತ ಹೇಳ್ತಾ ಇದ್ದೀರಿ ಗಾಡಿಗೆ? ಹಾಂ, ಹ್ಞೂ ಸರ್, ಹ್ಞೂ ಸರ್. 1 ಓಕೆ. ತಿಂಗಳಾಗಿದೆ, 1 ವರ್ಷ ಇನ್ಸೂರೆನ್ಸ್ ಇದೆ. ಮ್ಯಾಗ್ವಿಲ್ ಗೀಗ್ವಿಲ್ ಎಲ್ಲ ಕಂಪ್ನಿ ಫಿಟೆಡ್. ಓಕೆ ಸರ್. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರಾಸಸ್ ಏನೇನಿಲ್ಲ ಸರ್, ಏನಿಲ್ಲ? ಏನಿಲ್ಲ. ಒರಿಜಿನಲ್ ಡೆಂಪು? ಯಾವುದಿಲ್ಲ. ಎಮಿಷನ್ ಟೆಸ್ಟಿಂಗ್ ಸಮೇತ ಇನ್ನೂ 6-7 ತಿಂಗಳಿದೆ. ಹೌದಾ? ಹ್ಞೂ. ನೋಡಿ 10 ಸರ್, ರೂಪಾಯಿ ಏನು ಖರ್ಚು ಮಾಡಂಗಿಲ್ಲ ಸರ್ ಅದು. ಓಕೆ. ತೊಗೊಂಡ್ರೆ ಆರಾಮಾಗಿ ಓಡಿಸ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲವೇ ಇಲ್ಲ ಗಾಡಿಗೆ? ಏನಿಲ್ಲ ಸರ್, ಏನಿಲ್ಲ. ಓಕೆ. ಇನ್ನೊಂದು ರೇಟ್ ಏನು ತಗೊಂಡು ಮಾಡ್ತೀರಾ ಹೋಗೋದು, ಸರ್? ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು ಅಷ್ಟೇ ಅವರು. ಹಾಂ, ಹ್ಞೂ ಸರ್. ಓಕೆ. CC ಸಮೇತ ಕೊಡ್ತೀರಾ ಗಾಡಿ? ಹಾಂ, ಹ್ಞೂ ಸರ್, ಹ್ಞೂ ಸರ್. ಇವಾಗ ಸರ್, ಇವಾಗ ರೇಟ್ ಇನ್ನೊಂದು ರೇಟ್ ಏನು ಮಾಡ್ಕೊಡ್ತೀರಾ? 5,20,000 ಫೈನಲ್ ರೇಟ್ ಆಗಿರುತ್ತೆ, ಬದಲು ಇನ್ನೂ ಹೆಚ್ಚು ಕಡಿಮೆ ಮಾಡ್ತೀರಾ ಅದರಲ್ಲಿ ಕೂಡ? ಅದ್ರಾಗೂ ಒಂದು 5,000 10,000 ಡಿಫ್ರೆನ್ಸ್ ಆದರೆ ಪಾರ್ಟಿ ಬಂದು ನಾನು ವಾಪಸ್ ಕಳ್ಸಲ್ಲ. 5-10 ಸಾವಿರ ಡಿಫ್ರೆನ್ಸ್ ಕೊಡ್ತೀನಿ. ಓಕೆ. ಆದಷ್ಟು ನೋಡಿ ಕೊಡೋ ಪ್ರಯತ್ನ ಮಾಡ್ತೀರಾ? ಮಾಡ್ತೀನಿ ಸರ್, ಓಕೆ. ಮಾಡ್ತೀನಿ. ಗಾಡಿ ಇರುವಂಥ ಲೊಕೇಶನ್ ಸರ್? ಗಾಡಿ ಲೊಕೇಶನ್ ಸರ್ ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲೂಕು, ಚಿಕ್ಕಬೇಲ್ಕೆರೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹ್ಞೂ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ, ನಮ್ಮ ಕಡೆಯಿಂದ ಬಂದರೆ ಆದಷ್ಟು ನೋಡಿ ಮಾಡಿ. ಥ್ಯಾಂಕ್ ಯು ಸರ್. ಆಯ್ತು ಸರ್, ಆಯ್ತು ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂ 5-10 ಸಾವಿರ ಡಿಫ್ರೆನ್ಸ್ ಮಾಡಿ ಕೊಡ್ತೀನಿ. ವೆಲ್ಕಮ್. ಆಯ್ತು, ಥ್ಯಾಂಕ್ಸ್.